ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಸಾಬುದಾನಿ ವಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಾಬುದಾನಿ ವಡಕ್ಕೆ ಫಸ್ಟಾಗಿ ಒಂದು 2ರಿಂದ 3 ಗಂಟೆ ನೆನೆ ಇಟ್ಟಿರೋ ಸಾಬುದಾನಿ ಮತ್ತು ಒಂದು 2 ಪೊಟ್ಯಾಟೋನ ಕುದಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟು, ಈರುಳ್ಳಿ, ಶೇಂಗಾ ಪುಡಿ ಮತ್ತು ಕಡಲೆ ಹಿಟ್ಟು, ಒಂದು 2ರಿಂದ 3 ಸ್ಪೂನ್ ಕಡಲೆ ಹಿಟ್ಟು ಮತ್ತು ಅರಿಶಿನ, ಕಲರಿಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಕೊತ್ತಂಬರಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಕೊತ್ತಂಬರಿ ಇಟ್ಟಿದ್ದೀನಿ ಮತ್ತು ಜೀರಿಗೆ. ಇವಾಗ ಸಾಬುದಾನಿಗೆ ಏನೆಲ್ಲ ಹಾಕಿ ವಡೆ ಮಾಡೋಕ್ಕೆ ಏನೆಲ್ಲ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಸಾಬುದಾನಿಗೆ ಈರುಳ್ಳಿ ಹಾಕಿದ್ದೀನಿ, ಒಂದು 2-3 ಚಿಕ್ಕದ ಈರುಳ್ಳಿ, ಒಂದು 2ರಿಂದ 3 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕುದಿಸಿ ಇಟ್ಟಿರೋದು ಪೊಟ್ಯಾಟೋನ ಹಾಕ್ತಾಯಿದ್ದೀನಿ. ಪೊಟ್ಯಾಟೊ ಹಾಕ್ಕೋತಾ ಇದ್ದೀನಿ. ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟು ಎಷ್ಟು ಖಾರ ತಿಂತೀವಿ ಅದರ ಅನುಗುಣವಾಗಿ ಗ್ರೀನ್ ಚಿಲ್ಲಿ ಪೇಸ್ಟು. ಮತ್ತು ಒಂದು 2 ಕಾಳಷ್ಟು ಜೀರಿಗೆ ಹಾಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಉಪ್ಪು ಎಷ್ಟು ತಿಂತೀವಿ ಅದು ರುಚಿಗೆ ತಕ್ಕಷ್ಟು ಉಪ್ಪು. ಕಲರ್ಗೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ. ಒಂದು 2 ಸ್ಪೂನಷ್ಟು ಶೇಂಗಾ ಪೌಡರ್ ಹಾಕೊಳ್ಳೋಣ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಮತ್ತು ಒಂದು 2 ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ಳೋಣ. ಇದರ ಪೊಟ್ಯಾಟೊ ಅಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕದೇನೆ ಫಸ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೀವು ಎಷ್ಟು ಬೇಕಾಗುತ್ತೆ ಅಷ್ಟ್ರ ಮೇಲೆ ನೀರು ಬೇಕಾಗುತ್ತಾ ಬೇಡವಾ ಅನ್ನೋದು ನೋಡೋಣ. ಫಸ್ಟು ಹಾಗೆ ಕಲಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ. ಪೊಟ್ಯಾಟೊ ಅಲ್ಲಿ ನೀರಿನ ಅಂಶ ಮತ್ತು ಈರುಳ್ಳಿಲೂ ನೀರಿನ ಅಂಶ ಇರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಬರಲ್ಲ. ಅದರಿಂದನೇ ಫಸ್ಟ್ ಎಲ್ಲ ಚೆನ್ನಾಗಿ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಬೇಕಾದರೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ನೀರು ಯೂಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡಿದ್ಮೇಲೆ ಮತ್ತೆ ಸಿಗ್ತೀನಿ ನೋಡಿ. ಈ ಥರ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕೋತಾ ಇದ್ದೀನಿ. ನೀಟಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಉಪ್ಪು ಖಾರ ಎಲ್ಲ. ಹಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಈ ಥರ ಸಾಬುದಾನಿ ವಡಾನ ತಟ್ಟಿ ಎಣ್ಣೆಲಿ ಬಿಟ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ, ಎಣ್ಣೆಲಿ ಹಾಕ್ತಾ ಇದ್ದೀವಿ. ನೋಡಿ, ಚೆನ್ನಾಗಿ ಎಣ್ಣೆ ಬಿಸಿ ಆಗಿದೆ, ಹಾಕಿದ್ದೀನಿ. ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಸಾಬುದಾನಿ ಎಲ್ಲ ನಿಧಾನಕ್ಕೆ ಸ್ಲೋ ಆಗಿ ಇಟ್ಕೊಂಡೇ ಫ್ರೈ ಮಾಡ್ತಾ ಇರಬೇಕು ನೋಡಿ. ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಕ್ರಿಸ್ಪಿಯಾಗಿರೋ ಸಾಬುದಾನಿ ವಡ ರೆಡಿ ಆಯಿತು.